ವೆಲ್ಕಮ್ ಕಾರ್ತಿಕ್ ಮಹೇಶ್. ಎಲ್ಲ ನಮ್ರತಾ ಗೌಡ ಅವರ ಆಡಿಯನ್ಸ್ಗೆ ನಮಸ್ಕಾರ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಮೇಡಮ್, ನಾವು ಇದು ಡ್ರೆಸ್ ಎಲ್ಲ ಬೇಕಿಂಗ್ ಮಾಡ್ಬೇಕಾದ್ರೆ ನಿಮ್ ತರ ಎಲ್ಲ ಹಂಗೆಲ್ಲ ಹಾಕಂಗಿಲ್ವಾ? ಇಂಗ್ಲಿಷ್ ಅಂತ. ಎಸ್, ಕ್ಲಿಯರ್ ಕ್ಲಿಯರ್. ಆಲ್ ಕ್ಲಿಯರ್. ಸೊ ಅರ್ಥ ಆಯ್ತಲ್ಲ ಶೆಫ್ ಹೇಳಿದ್ದು? ನಮ್ಮ ಅಪ್ರಾಣಿ ನನಗೆ ಅವರು ಏನೇನೋ ಒಂದು ವರ್ಡ್ಸ್ ಎಲ್ಲ ಹೇಳಿದ್ರು, ಅದು ಅರ್ಥ ಆಗಿಲ್ಲ. ನಾವು ಇವತ್ತೆಲ್ಲ ಬೇಕ್ ಮಾಡ್ತಾನೆ ಇರ್ತೀವಿ. ಇದನ್ನ ಹಾಕದೆ ಇಷ್ಟೊತ್ತು ಮಾಡಿ ಆಯ್ತು. ನೋಡಿ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿಯ ನಮ್ರತಾ ಗೌಡ ಅವರು ಮೊದಲನೇ ಸ್ಟೆಪ್ಪಲ್ಲೇ 70 ಗ್ರಾಮ್ ಒಂದು ಮೈದಾ ಹಿಟ್ಟು ಹಾಕಕ್ಕಾಗದೆ ಮೇಡಮ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೇಳಿ ನಾನು ಹೇಳ್ತೀನಿ, ಬೇಕಿಂಗ್ ಸೋಡಾ ಹಾಕ್ಬೇಕು. ಬೇಕಿಂಗ್ ಪೌಡರ್ ಹಾಕಬೇಕು ನಮ್ಮ ಬ್ರೌನಿಗೆ. ಸೋಡಾ ಹಾಕ್ಬಿಟ್ಟಿರ ಆಮೇಲೆ. ಪರ್ಸನಲ್ ಕ್ವೆಶನ್ ಕೇಳಬೇಕು ಅಂತ ಅನ್ಕೊಂಡೆ. ಐ ಡೋಂಟ್ ನೋ ಅವ್ರು ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಅಂತ. ಫ್ಯೂಚರಲ್ಲಿ ಏನು ಅಂದರೆ ಯಾವಾಗ ಮದುವೆ, ಏನು ಎತ್ತ? ನಾನಿಲ್ಲಿ ಹಾಕೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರು ಬಾಯಿಗೆ ಹಾಕೊಂತವ್ರೆ. ನನ್ನ ಮದುವೆ ಬಗ್ಗೆ ಕೇಳ್ತಿದ್ರಿ, ನಿಮ್ದು ಯಾವಾಗ ಮದುವೆ? ಹುಡುಗ ಹೆಂಗಿರ್ಬೇಕು? 2 ಗ್ರಾಮ್ ಜಾಸ್ತಿ ಹಾಕಿದ್ದೀನಿ, ಒಂದು 500 ಗ್ರಾಮ್ ಪ್ರೀತಿ ಹಾಕಿದ್ದೀನಿ. ಎಷ್ಟು ಕ್ರಿಂಜ್ ಆಗಿತ್ತಂದ್ರೆ ನೀವು ಮಾತಾಡಿರೋಂಥ ಒಂದು ವಿಷಯ ಏನದು? ನಮ್ಗೆ ಮೈಸೂರು ಹುಡುಗನೇ ಇಷ್ಟ. ಕ್ಯಾಮ್ರಾಗೆ ಯಾರಾದ್ರೂ ಮೈಸೂರು ಹುಡುಗ ಇದ್ರೆ ಅಂದ್ರೆ ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ನನ್ನ ಕಾರ್ತಿಕ್ನ ತುಂಬಾ ಪೇರ್ ಮಾಡ್ತಾ ಇರ್ತಾರೆ. ನೀವು ಕಾರ್ತಿಕ್ನ ಮದ್ವೆ ಆಗಿ, ನಾನು ಕಿಶನ್ ಜೊತೆ ರೀಲ್ ಹಾಕಿದ್ರೆ ನೀವು ಕಿಶನ್ನ ಮದ್ವೆ ಆಗಿ. ಓ, ನಿಮ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಮನೇಲಿ ಬೇಸಿಕಲಿ ಎಲ್ಲರೂ ಚಿಲ್ಲಾಗೇ ಇರೋದ. ದೇವ್ರೇ, ಇವ್ರ ಬ್ರೌನಿ ಸುಟ್ಟೋಗ್ಲಿ, ಇವ್ರ ಬ್ರೌನಿನೂ ಚೆನ್ನಾಗಿ ಬರ್ಲಿ. ಓ, ಹಿಂಗೆ ವಿನ್ ಆಗಿದ್ದು ಗೊತ್ತಾಯ್ತಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೊಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಕಾರ್ತಿಕ್ ಮಹೇಶ್ ಜೊತೆ. ಪ್ರಿಟಿ ಮಚ್ ಎಕ್ಸೈಟೆಡ್. ಇನ್ನೇನು 1 ಅವರಲ್ಲಿ ಐ ಹ್ಯಾವ್ ಟು ಮೀಟ್ ಹಿಮ್. ಸೊ ಬೇಗ ಕ್ವಿಕ್ಕಾಗಿ ರೆಡಿ ಆಗೋಣ ಆ್ಯಂಡ್ ಲೆಟ್ಸ್ ಗೆಟ್ ರೆಡಿ. ಸೊ ಯೂಶಲಿ ನಮ್ಮ ಸ್ಕಿನ್ UV ರೇಸ್ಗೆ ಎಕ್ಸ್ಪೋಸ್ ಆಗುತ್ತೆ, ಹಾಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಕೂಡ ಸ್ಕಿನ್ನು ತುಂಬ ಹಾಳಾಗುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಹೈಲುರಾನಿಕ್ ಆ್ಯಸಿಡ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ, ವಿಚ್ ಲೀಡ್ಸ್ ಟು ಏನಂತಾರೆ ಡಲ್ನೆಸ್, ಮತ್ತು ನಿಮ್ಮ ಸ್ಕಿನ್ನಲ್ಲಿರೋ ಹೈಡ್ರೇಷನ್ ಎಲ್ಲ ಕಡಿಮೆ ಆಗಿ ಸ್ಕಿನ್ ತುಂಬ ಡ್ರೈ ಆಗಿ ಫೀಲ್ ಆಗುತ್ತೆ. ಸೊ ಇದನ್ನೆಲ್ಲ ಫೈಟ್ ಮಾಡೋದಕ್ಕೆ ನಾನು ಇತ್ತೀಚೆಗೆ ಕಂಡುಕೊಂಡಂಥ ಒಂದು ಪ್ರಾಡಕ್ಟ್ ಅಂದರೆ ಅದು ಹಿಮಾಲಯಾಸ್ ಅವರ ನ್ಯಾಚುರಲ್ ಗ್ಲೋ ರೋಸ್ ಫೇಸ್ ಸಿರಮ್. ಸೊ ನೀವು ನೋಡಿರ್ತೀರ, ನಾವು ಅವರ ಟರ್ಮರಿಕ್ ಸಿರಮ್ ಕೂಡ ಯೂಸ್ ಮಾಡ್ತೀನಿ, ಹಾಗೆ ಅವರ ರೋಸ್ ಸಿರಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ಹೀಗೆ 2 ಡ್ರಾಪ್ಸ್ ತೊಗೊಂಡು, ಇದರಲ್ಲಿ 5% ನಿಯಾಸಿನಮೈಡ್ ಇದೆ, ಹಾಗೆ 5% ರೋಸ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ಇದು ಬೆಸ್ಟ್ ಆಫ್ ಸೈನ್ಸ್ ಆ್ಯಂಡ್ ನೇಚರ್ ಅಂತಲೇ ಹೇಳ್ಬೋದು. ಹೀಗೆ 2 ಡ್ರಾಪ್ಸ್ ತೊಗೊಂಡು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತೀನಿ, ಸೊ ದಟ್ ಅದು ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಹಾಗೆ ನೆಕ್ ಮೇಲೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಇದು 1 ವೀಕ್ ನೀವು ಯೂಸ್ ಮಾಡಿದ್ರೆ ವಿಸಿಬಲಿ ಸ್ಕಿನ್ ಬ್ರೈಟನ್ ಆಗೋದು ನಿಮಗೆ ಕಾಣಿಸುತ್ತೆ. ಯು ಕ್ಯಾನ್ ಆಲ್ರೆಡಿ ನೋಟಿಸ್. ಸೊ ಸ್ಕಿನ್ನು ಪ್ಲಂಪ್ ಕೂಡ ಆಗುತ್ತೆ, ಟೈಟ್ ಆಗುತ್ತೆ, ಮತ್ತು ಸಾಫ್ಟ್ ಆಗುತ್ತೆ, ಹಾಗೆ ಹೈಡ್ರೇಟ್ ಕೂಡ ಆಗುತ್ತೆ. ಸೊ ನಿಮ್ಗೊಂದು ನ್ಯಾಚುರಲ್ ಗ್ಲೋ ಬೇಕು ಅಂದರೆ ಈ ಸಿರಮ್ನ ಯೂಸ್ ಮಾಡಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಲೈಟ್ ವೇಟ್, ಈಸಿಯಾಗಿ ನಿಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ ಮಸಾಜ್ ಮಾಡೋಕ್ಕೆ ಶುರು ಮಾಡಿದಾಗ. ಹಿಮಾಲಯ ಅವರ ಈ ಪ್ರಾಡಕ್ಟ್ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಆ್ಯಪಲ್ ಕೂಡ ಅವೈಲೇಬಲ್ ಇದೆ. ಅದು ಬಿಟ್ಟು ಅಮೆಝಾನ್, ನೈಕಾ ಹಾಗೆ ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅವರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಹೋಗಿ ಚೆಕ್ಔಟ್ ಮಾಡಿ. ನೀವು ಅವರ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ 20% ಆಫ್ ಸಿಗ್ತಾ ಇದೆ. ತಡ ಮಾಡೋದು ಬೇಡ, ಹೋಗಿ ರೆಡಿಯಾಗಿ ಕಾರ್ತಿಕ್ನ ಮೀಟ್ ಮಾಡೋಣ. ಲೆಟ್ಸ್ ಗೋ. ಸೊ ನಾನು ಬಂದಿದ್ದೀನಿ ಇವಾಗ ಲೇ ಬೇಕರ್ಸ್ ಬೇಕಿಂಗ್ ಇನ್ಸ್ಟಿಟ್ಯೂಟ್ಗೆ. ಸೊ ಇದು ಸ್ಕೂಲ್ ಆಫ್ ಪೇಸ್ಟ್ರಿ ಆರ್ಟ್ಸ್ ಅಂತ. ಇದು RR ನಗರದಲ್ಲಿರೋದು ಆ್ಯಂಡ್ ಇಟ್ಸ್ ಓನ್ ಬೈ ನರ್ಮದಾ ಅಂತ. ಬಟ್ ಇಲ್ಲಿ ಅಮೇಝಿಂಗ್ ಡೆಸರ್ಟ್ಸ್ ಆ್ಯಂಡ್ ಬೇಕಿಂಗ್ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ವೇಟಿಂಗ್ ಫಾರ್ ಕಾರ್ತಿಕ್, ಬರ್ತಾ ಇದ್ದಾರೆ, ಈಸ್ ಆನ್ ದ ವೇ. ಬಟ್ ಲೆಟ್ಸ್ ಗೋ ಇನ್ಸೈಡ್. ಸೊ ನೀವೆಲ್ಲರೂ ನೋಡ್ತಿರೋ ಹಾಗೆ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ ಆ್ಯಂಡ್ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದ್ದಾರೆ. ತುಂಬ ಸತಿ ನಾನು ಯಾವುದೇ ವ್ಲಾಗ್ ಹಾಕಿದ್ರು ಕಾರ್ತಿಕ್ ಬ್ರೋ ಜೊತೆ ಒಂದು ವಿಡಿಯೋ ಮಾಡಿ, ಕಾರ್ತಿಕ್ ಸರ್ ಜೊತೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ವೆಲ್ಕಮ್ ಕಾರ್ತಿಕ್ ಮಹೇಶ್. ವೆಲ್ಕಮ್. ಹೌ ಆರ್ ಯು? ಸಕ್ಕದಾಗಿದೆ. ಆಲ್ವೇಸ್. ಹೇಗಿದ್ದೀರಾ ನೀವು? ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಆಡಿಯನ್ಸ್ ಎಲ್ರಿಗೂ ಹಾಯ್ ಹೇಳಿ. ಎಲ್ಲ ನಮ್ರತಾ ಗೌಡ ಅವರ ಆಡಿಯನ್ಸ್ಗೆ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಕಾರ್ತಿಕ್ ಮಹೇಶ್ ಮಾಡುವ ನಮಸ್ಕಾರ.
ಫುಲ್ ಟಿಪ್ ಟಾಪ್ ಆಗೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ನಾವಿವತ್ತಿದ್ದೀವಿ ಲೇ ಬೇಕರ್ ಸ್ಕೂಲ್ ಆಫ್ ಪೇಸ್ಟ್ರಿ ಆರ್ಟ್ಸ್ ಅಲ್ಲಿ. ಸೊ ಇಲ್ಲಿ ಯೂಶಲಿ ಬೇಕಿಂಗ್ ಹೇಳ್ಕೊಡ್ತಾರೆ. ನಿಮ್ಮ ಕುಕಿಂಗ್ ಸ್ಕಿಲ್ಸ್ ನಾನು ನೋಡಿದ್ದೀನಿ ಅಂಡ್ ತಕ್ಕ ಮಟ್ಟಿಗೆ ಜನ ಕೂಡ ನೋಡಿದ್ದಾರೆ. ಬಟ್ ಇವತ್ತು ನಿಮ್ಮ ಬೇಕಿಂಗ್ ಸ್ಕಿಲ್ಸ್ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ನಾನು ಒಂದ್ಸತಿ ಆಲ್ರೆಡಿ ಬೇಕ್ ಮಾಡಿದ್ದೀನಿ. ಇದರಲ್ಲಿ ನಾನು ಸೀನಿಯರು. ಟು ಮೇಕ್ ದ ವಿಡಿಯೋ ಇಂಟ್ರೆಸ್ಟಿಂಗ್ ಮಾಡಿದ್ದೀರಾ? ಯಾ, ಅಡಿಗೆ ಅವಾಗ ಮಾಡ್ತಾ ಇರ್ತೀನಿ. ಯಾವಾಗಲಾದ್ರೂ ಒಂದ್ಸತಿ ಮೂಡ್ ಬಂದಾಗ ಮಾಡ್ತೀನಿ. ಸೊ ಟು ಮೇಕ್ ದಿಸ್ ವಿಡಿಯೋ ಇಂಟ್ರೆಸ್ಟಿಂಗ್ ಇಬ್ರಿಗೂ ಒಂದು ಕಾಂಪಿಟೇಷನ್ ಇರೋಣ ಅಂತ, ಅಂದ್ರೆ ಯಾರು ಚೆನ್ನಾಗಿ ಬೇಕ್ ಮಾಡ್ತಾರೆ ಅಂತ. ಲಾಸ್ಟಲ್ಲಿ ನಮ್ಮ ಶೆಫ್ ಶಿ ವಿಲ್ ಟೇಸ್ಟ್ ಅಂಡ್ ಒಂದು ವರ್ಡಿಕ್ಟ್ ಕೊಡ್ತಾರೆ, ಇವ್ರದ್ದು ಪೇಸ್ಟ್ರಿ ಅಥವಾ ಬ್ರೌನಿ ವಾಟ್ ಎವರ್ ವಿ ಆರ್ ಬೇಕಿಂಗ್ ಚೆನ್ನಾಗಿದೆ ಅಂತ. ನೀವು ನನಗೆ ಹೇಳ್ಕೊಡ್ತೀರಾ ಅಂತ ಅನ್ಕೊಂಡು. ಎಸ್, ನಾನಿಲ್ಲ, ನನಗೆ ಬರಲ್ಲ. ವಿ ವಿಲ್ ಕಾಲ್ ಅವರ್ ಶೆಫ್. ಹರ್ ನೇಮ್ ಇಸ್ ಅಶ್ವತಾ. ಸೊ ಇವತ್ತು ವಾಟ್ ಆರ್ ವಿ ಡೂಯಿಂಗ್? So hi, I'm Ashwata. I'm a certified chef instructor from Le Bakers Institute of Pastry Arts. So today we'll be doing brownies. Okay. Trust me, guys. Brownies. Yes. Trust me, this is one of the best eggless brownie. Oh, eggless brownie. Eggless. Okay. ನಮ್ಮ ಅಮ್ಮಂಗೆ ತಿನ್ಸ್ಬೋದು ತಗೊಂಡೋಗಿ. Yes. Shall we start now? Yes. ಎಸ್ ಮೇಡಮ್, ನಾವು ಇದು ಡ್ರೆಸ್ ಎಲ್ಲ ಬೇಕಿಂಗ್ ಮಾಡ್ಬೇಕಾರೆ ನಿಮ್ಮ ಥರ ಎಲ್ಲ ಹಂಗೆಲ್ಲ ಹಾಕಂಗಿಲ್ವಾ? ಇಂಗ್ಲೀಷ್ ಅಂತ ಎಲ್ಲ ಆರ್ ವಿ ಸಪೋಸ್? ಓ ಎಸ್, We have aprons. Yeah. Okay. Aprons. So you have to wear aprons. Clear? ಎಸ್, ಕ್ಲಿಯರ್. Thank you, chef. All clear. ಸೊ ಅರ್ಥ ಆಯ್ತಲ್ಲ ಶೆಫ್ ಹೇಳಿದ್ದು? ನಮ್ಮ ಅಪ್ರಾಣಿ ನನಗೆ ಅವರು ಅದೇನೇನೋ ಒಂದು ವರ್ಡ್ಸ್ ಎಲ್ಲ ಹೇಳಿದ್ರು, ಅರ್ಥ ಆಗಿಲ್ಲ. ಏನು ಅರ್ಥ ಆಯ್ತು ಮತ್ತೆ ನಿಮಗೆ? ಓ ಎಸ್, ಓಕೆ, ವಿ ಆರ್ ರೆಡಿ ಅಂತ ಅಂದ್ರೆ ಮತ್ತೆ ಅಲ್ಲ, ಅವ್ರು ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ. ನೀವು ಯಾಕೆ ಒಳ್ಳೆ ಮನಸ್ಸಿಂದ ಬೇಕ್ ಮಾಡಿದ್ರೆ ಯಾರು ಬೇಕಾದ್ರೂ ಚೆನ್ನಾಗಿ ಮಾಡ್ಬೋದು. ಕರೆಂಟ್ಲಿ ಏನು ನಡೀತಾ ಇದೆ ನಮ್ಮೆಲ್ರಿಗೂ ಗೊತ್ತು, ರಾಮರಸ ನಡೀತಾ ಇದೆ ಅಂತ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ರಾಮರಸ. ಸೊ ಶೂಟಿಂಗ್ ನಡೀತಾ ಇದೆಯಾ? ಶೂಟಿಂಗ್ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಇನ್ನೊಂದು 2 ಅಥವಾ 3 ದಿನ ಶೂಟಿಂಗ್ ಮುಗಿದ್ರೆ ನೆಕ್ಸ್ಟ್ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇರುತ್ತೆ. ವೆರಿ ನೈಸ್, ಆಲ್ ದಿ ಬೆಸ್ಟ್. ಸಕ್ಕದಾಗಲಿ ಮೂವಿ. ಥ್ಯಾಂಕ್ ಯು. ನಮ್ಮೆಲ್ಲರೂ ಪ್ರೀಮಿಯರ್ ಶೋಗೆ ಕರೀರಿ, ನೆನ್ಪಿಟ್ಕೊಂಡು. 100%. ಸೊ ಲೆಟ್ ಸ್ಟಾರ್ಟ್ ಬೇಕಿಂಗ್. ನಾವು ಇವತ್ತು ಇಬ್ಬರು ಬೇಕ್ ಮಾಡ್ತಾ ಇರೋದು ಈ ಒಂದು ಪ್ಯಾನಲ್ಲಿ. ಸೊ 700 ಇಂದ 750 ಗ್ರಾಮ್ಸ್ ಆಫ್ ಒಬ್ಬೊಬ್ಬರು ಬ್ರೌನಿನ ಬೇಕ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೆಷರ್ ಮಾಡಿಕೊಂಡು ವಿ ವಿಲ್ ಮಿಕ್ಸ್ ಇಟ್. ಓಕೆನಾ? ಓಕೆ, ರೆಡಿನಾ? ಎಸ್. ಸೊ ಎಷ್ಟು ತಗೋಬೇಕು? ಮೈದಾ 70 ಗ್ರಾಮ್ಸ್ ತಗೋಬೇಕು. ನೆನಪಿದೆಯಲ್ಲ ನಿಮಗೆ? ಇದೆ ನಂದು. ನಾವು ಇವತ್ತೆಲ್ಲ ಬೇಕ್ ಮಾಡ್ತಾನೆ ಇರ್ತೀವಿ. ಇದನ್ನ ಹಾಕದೆ ಇಷ್ಟೊತ್ತು ಮಾಡಿ ಆಯ್ತು. ಏನು ಗೊತ್ತಾ, ಅಡುಗೆ ಮಾಡೋದು ಒಂದು ಕಲೆ. ಸೊ ಬೇಕಿಂಗ್ ಮಾಡೋದು ಒಂದು ಕಲೆ. ಬಿಡಿ, ನೀವು ಏನು ತೆಗೆದ್ರು ಅಷ್ಟೇ 70 ಗ್ರಾಮ್ಸ್ ಪರ್ಫೆಕ್ಟ್ ಆಗಿದೆ. 2 ಗ್ರಾಮ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಹೆಂಗೆ ಹಾಕಿದ್ರಿ? ಹಿಂಗೆ ತೆಗೆದೆ, ಹಿಂಗೆ ಹಾಕಿದೆ. ನೋಡಿ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿಯ ನಮ್ರತಾ ಗೌಡ ಅವರು ಮೊದಲನೇ ಸ್ಟೆಪ್ಪಲ್ಲೇ 70 ಗ್ರಾಮ್ ಒಂದು ಮೈದಾ ಹಿಟ್ಟು ಹಾಕಕ್ಕಾಗದೆ ಮೇಡಮ್ ಅದು ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟು ಮಾತಾಡ್ತಾ ಇದಾರೆ ಅಂದ್ರೆ ಮಾತಾಡೋದಲ್ಲ, ಲಾಸ್ಟ್ ಫೈನಲ್ ಅಲ್ಲಿ ಟೇಸ್ಟ್ ಬರುತ್ತೆ. ಗೊತ್ತಾ? ಟೇಸ್ಟ್ ಬರುತ್ತಲ್ಲ, ಅದೇ ಹೇಳೋದು. ಸೊ 1 ಟೀ ಸ್ಪೂನ್ ಆಫ್ ಕಾರ್ನ್ಫ್ಲೋರ್. ನೆಕ್ಸ್ಟ್ ಏನು ಹಾಕಬೇಕು? ನಾನು ಕೇಳಿಲ್ಲ, ನಾನು ಹೇಳ್ತೀನಿ. ಬೇಕಿಂಗ್ ಸೋಡಾ ಹಾಕಬೇಕು. ಬೇಕಿಂಗ್ ಪೌಡರ್, ಸೋಡಾ ಅಲ್ಲ. ಸೊ ಬೇಕಿಂಗ್ ಪೌಡರ್ ಹಾಕಬೇಕು ನಮ್ಮ ಬ್ರೌನಿಗೆ. ಸೋಡಾ ಹಾಕ್ಬಿಟ್ಟಿರ ಆಮೇಲೆ. ಸೊ ಇದನ್ನ ಹಾಫ್ ಟೀ ಸ್ಪೂನ್ ಹಾಕಬೇಕು. ಮತ್ತೆ ಹೆಂಗೆ ನಡೀತದೆ ಜೀವನ? ಜೀವನ ಚೆನ್ನಾಗಿ ನಡೀತಾ ಇದೆ. ಸೊ ನಾನು ಏನು ಕೇಳಕ್ಕೆ ಬಂದೆ ಅಂದರೆ ಆವಾಗಲೇ ಐ ಗಾಟ್ ಡಿಸ್ಟ್ರಾಕ್ಟೆಡ್. ಎಲ್ರಿಗೂ ಗೊತ್ತು, ನೀವು ಮುಂಚೆ ಸೀರಿಯಲ್ ಮಾಡ್ತಾಯಿದ್ರಿ, ಆಮೇಲೆ ಸಿನಿಮಾ ಮಾಡಿದ್ರಿ, ಅದಾದಮೇಲೆ ಬಿಗ್ ಬಾಸ್ಗೆ ಬಂದ್ರಿ, ಬಿಗ್ ಬಾಸ್ ಗೆದ್ರಿ, ಈಗ ಮತ್ತೆ ಸಿನಿಮಾ ಮಾಡ್ತಾಯಿದ್ದೀರಾ. ಬಟ್ ಈ ಜರ್ನಿ ಯಾವಾಗ ಶುರು ಆಯಿತು, ಹೇಗೆ ಶುರು ಆಯಿತು? ನೀವು ಹುಟ್ಟಿದ ಚಾಮರಾಜನಗರ ಗೊತ್ತು, ಬೆಳೆದಿದ್ದು ಮೈಸೂರಾ?
ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಬೆಂಗಳೂರಿಗೆ 2014 ನವೆಂಬರ್ ಬಂದಿದ್ದು ನಾನು. ಖುಷಿ ಸೀರಿಯಲ್, ಖುಷಿ ಅಂತ ಅಂದ್ರೆ ಸುವರ್ಣದಲ್ಲಿ ಬರ್ತಾ ಇತ್ತು. ಸುವರ್ಣದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು. ಆ ಸೀರಿಯಲ್ ಅಲ್ಲಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗಿದ್ದು. ಓಕೆ. ಅದು ನನ್ನ ಫಸ್ಟ್ ಟೈಮ್ ಆನ್ ಸ್ಕ್ರೀನ್. ಬರ್ತಿದಂಗೆ ಹೀರೋ ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ ಮೈಸೂರಲ್ಲಿ. ಸೊ ಇದು ನಮ್ಮೆಲ್ರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಇದು ಮಾಡಲಿಂಗ್ ಮಾಡ್ತಾ ಇದ್ರ ನೀವು ಮೈಸೂರಲ್ಲಿ? ಅಂದರೆ ಕಾಲೇಜಲ್ಲಿ ಇದ್ದಾಗಲಾ ಹೆಂಗೆ? ಕಾಲೇಜಲ್ಲಿದ್ದಾಗ ಮಾಡಲಿಂಗ್ ಮಾಡ್ತಾ ಇದ್ದಿದ್ದು. ಸೊ ಅದು ಏನು ಜಾಸ್ತಿ ದಿನ ಎಲ್ಲ, ಮೋಸ್ಟ್ಲಿ ಒಂದು 4-5 ಶೋ ಮಾಡಿದ್ದೀನಿ ಅಂತ. ವಾವ್. ಸೊ ಮಾಡಲಿಂಗ್ ಮಾಡಿರೋ ಪಿಕ್ಚರ್ಸ್ ಏನಾದರೂ ಇದೆಯಾ ನಿಮ್ಮದು? 100% ಇದೆ. ಸೊ ಆ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ ನಾವಿಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಡಿಸ್ಪ್ಲೇ ಮಾಡ್ತೀವಿ ಅವರ ಮಾಡಲಿಂಗ್ ಪಿಕ್ಚರ್ಸು. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಮಾತಾಡ್ತಾ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಗೆ ಡ್ರೈ ಆಗೋಯ್ತು, ಮಿಕ್ಸ್ ಮಾಡಿದ್ದೀವಿ. ಸೊ ಮುಂದಿನ ಸ್ಟೆಪ್ಪಿಗೆ ಹೋಗೋಣ. ಈಗ ನಾವು ಚಾಕ್ಲೇಟ್ ಮತ್ತು ಬಟರ್ನ ಮೆಲ್ಟ್ ಮಾಡ್ಕೋಬೇಕು. ಡಾರ್ಕ್ ಚಾಕ್ಲೇಟ್. ಐ ಲವ್ ಡಾರ್ಕ್ ಚಾಕ್ಲೇಟ್. ಸೊ ನಿಮಗೆ ಚಾಕ್ಲೇಟ್ ಎಲ್ಲ ಅಷ್ಟಿಷ್ಟ ಆಗಲ್ಲ ಅನ್ಸದಲ್ಲ? ಯು ಆರ್ ನಾಟ್ ಅ ಸ್ವೀಟ್. ಐ ಆಮ್ ಅ ಸ್ವೀಟ್ ಪರ್ಸನ್, ಬಟ್ ನಿಮ್ಗೊಂದು ವಿಷಯ ಆದರೆ ನಾನು ಹೇಳಲೇಬೇಕು. ನನ್ನ ಜೀವನದಲ್ಲಿ ಅಷ್ಟೊಂದು ತಾಳ್ಮೆ ಇರೋ ಮನುಷ್ಯ, ಇಷ್ಟೊಂದು ಸ್ವೀಟ್ ಆಗಿರೋ ಮನುಷ್ಯ ನಾನು ನೋಡೇ ಇಲ್ಲ. ಎಲ್ಲರದ್ರೂ ಸ್ವೀಟ್ ಆಗಿರ್ತಾರೆ, ಎಲ್ಲರೂ ಮಾತಾಡ್ಸ್ತಾರೆ, ಆಮೇಲೆ ಯಾರಿಗೂ ಬೈಯಲ್ಲ, ಅಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ. ನಾನು ಹೆಂಗಂದ್ರೆ ಹಿಂಗೆ ಎಕ್ಸ್ಪ್ಲೋರ್ ಆಗ್ಬಿಟ್ಟಿರ್ತೀನಿ. ಯಾರ ಹತ್ರನಾದರೂ ಏನಾದ್ರು ಸ್ಲೈಟ್ ಇನ್ಕನ್ವೀನಿಯನ್ಸ್ ಆದರೂ ಹಿ ಈಸ್ ನಾಟ್ ಲೈಕ್ ದಟ್. ಈಸ್ ವೆರಿ ಚಿಲ್ ಪರ್ಸನ್. ಸೊ ಅದೊಂದು ಒಳ್ಳೆ ಕ್ವಾಲಿಟಿ ಇದೆ. ಸೊ ಇವರು ಆ್ಯಕ್ಚುಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಗೊತ್ತು ವಿಡಿಯೋ ಅವರಿಗೆ, ಅವ್ರು ನೋಡ್ತಾ ಇರ್ತಾರೆ ನಮ್ಮ ವ್ಲಾಗ್ಸ್ ಎಲ್ಲ, ಅವ್ರಿಗೆ ಗೊತ್ತಿರುತ್ತೆ. 240 grams ಆಫ್ ಡಾರ್ಕ್ ಚಾಕ್ಲೇಟ್ಗೆ 80 grams ಆಫ್ ಬಟರ್ನ ಮಿಕ್ಸ್ ಮಾಡ್ಕೋತಾ ಇದೀವಿ ಇವಾಗ. 240 ಬಟರ್ನ ಕರಗಿಸ್ಬಿಟ್ಟು ಹಾಕ್ಬೇಕಾ ಅಥವಾ ಆಮೇಲೆ ಕಟ್ ಮಾಡಿ ಹಾಕ್ಬೇಕು? ಇನ್ನೊಂದೇನೋ ಒಂದು ತುಂಬ ವೈರಲ್ ಆಗಿತ್ತು ನಿಮ್ದು, ನೀವು ಮಾತಾಡಿರೋಂಥ ಒಂದು ವಿಷಯ. ಏನದು? ನಮಗೆ ಮೈಸೂರು ಹುಡುಗನೇ ಇಷ್ಟ. ಕ್ಯಾಮ್ರಾಗೆ ಹೇಳ್ಬೋದು, ಯಾರಾದ್ರೂ ಮೈಸೂರು ಹುಡುಗ ಇದ್ರೆ. ಅಂದ್ರೆ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ನನ್ನ ಕಾರ್ತಿಕ್ನ ತುಂಬಾ ಪೇರ್ ಮಾಡ್ತಾ ಇರ್ತಾರೆ. ನೀವು ಕಾರ್ತಿಕ್ನ ಮದುವೆ ಆಗಿ, ನಾನು ಕಿಶನ್ ಜೊತೆ ರೀಲ್ ಹಾಕಿದ್ರೆ ನೀವು ಕಿಶನ್ನ ಮದುವೆ ಆಗಿ, ಅಥವಾ ಕಾರ್ತಿಕ್ನ ಮದುವೆ ಆಗಿ, ಇನ್ನೊಬ್ರ ಜೊತೆ ಮದುವೆ ಆಗಿ, ಬರೀ ಇದೇನೆ. ಸೊ ಮೈಸೂರು ಹುಡುಗ ಬೇಕು ಅಂದರೆ ನಂಗೆ ಮೈಸೂರವನೇ ಬೇಕು ಅನ್ನೋದಲ್ಲ, ಮೈಸೂರು ಹುಡುಗ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಬಿಕಾಸ್ ನನಗೆ ಮೈಸೂರು ಅಂದರೆ ತುಂಬಾ ಇಷ್ಟ. ಮೊನ್ನೆ ಕೂಡ ನಾನು ಒಂದು ಬ್ರೇಕ್ಗೋಸ್ಕರ ಮೈಸೂರಿಗೆ ಹೋಗಿದ್ದೆ. ಬಿಕಾಸ್ ಐ ಲವ್ ಮೈಸೂರು. ನನಗೆ ಲಾಂಗ್ ಟರ್ಮ್ ಕನಸದು, ನನಗೆ ಮೈಸೂರಲ್ಲಿ ಒಂದು ಮನೆ ಮಾಡಿ ನಾನು ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ. ಸೊ ಹಾಗಾಗಿ ಮೈಸೂರೇ ಆದರೆ ಇನ್ನೂ ಚೆನ್ನಾಗಿರುತ್ತಲ್ವ, ಅಂದರೆ ಅವ್ನು ಅಲ್ಲಿ ಲೋಕಲೈಟ್ ಆಗಿದ್ರೆ ಅಂತ ಅಂದಿದ್ದಷ್ಟೇ. ಒಂದು ಏನೋ ಬ್ಯಾಡ್ ಕಮೆಂಟ್ಸ್ ಮಾಡುವಂಥದ್ದು. ಓ ಎಸ್. ಆ್ಯಂಡ್ ಇನ್ನೊಂದು ನಿಮ್ಗೆ ಆಗಿರುವಂಥ ಪರ್ಸ್ನಲ್ ವಿಚಾರವಾಗಿ ನೀವು ನಿಮ್ಮ ಫ್ರೆಂಡ್ ಮಾಡಿದ್ದು ಆ ವಿಡಿಯೋ ಎಲ್ಲ ನಾನು ನೋಡ್ತೀರಾ ನೀವು? ನನ್ನ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಕೂಡ ನೀವು ನೋಡ್ತೀರಾ? 100% ಕಾರ್ತಿಕ್ ಸೂಪರ್. ನಮ್ಮ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇದ್ದಾರೆ ಅಂತೆಲ್ಲ ನೋಡ್ಬೇಕಲ್ವಾ, ಹಂಗಾಗಿ. ಸೊ ನನಗೆ ತುಂಬಾ ಡಿಸ್ಟರ್ಬ್ ಆಗಿರಲಿಲ್ಲ ನನಗೆ ಬಿಗ್ ಬಾಸಿಂದ ಬಂದಮೇಲೆ. ಎಲ್ರಿಗೂ ನೆಗೆಟಿವ್ ಆಗುತ್ತೆ, ಎಲ್ರಿಗೂ ಪಾಸಿಟಿವ್ಸು ಆಗುತ್ತೆ. ನಾನು ನೆಗೆಟಿವ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಹೋಗ್ತಾ ಅಟ್ ಒನ್ ಪಾಯಿಂಟ್ ಸಮ್ ಟೈಮ್ you broke down. ಎಸ್, ಬಿಕಾಸ್ ಏನೋ ನಡೀತಾ ಇರುತ್ತೆ ಲೈಫಲ್ಲಿ, ಎಲ್ಲನೂ ಅಪ್ಸ್ ಆಗೇ ಇರಲ್ಲ, ಎಲ್ಲನೂ ಹಿಂಗೆ ಹೋಗ್ತಾರಲ್ಲ ಅಥವಾ ಹಿಂಗೆ ಹೋಗ್ತಾರಲ್ಲ. ಸಮ್ಟೈಮ್ಸ್ ದೆಲ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಲ್ಸೋ. ಆ ಡೌನ್ ಟೈಮಲ್ಲಿ ವೆನ್ ಯು ಕಮ್ ಅಕ್ರಾಸ್ ಈ ಥರದ್ದು ಯಾವುದಾದ್ರೂ ಒಂದು ನೆಗೆಟಿವ್ ವಿಡಿಯೋ, ನನ್ನ ಬಗ್ಗೆ ಮಾತಾಡಿದ್ರೆ ಪರವಾಗಿಲ್ಲ, ಬಟ್ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದಾಗ, ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಟ್ರಿಗರ್ ಅನ್ನೋದಕ್ಕಿಂತ ಬೇಜಾರಾಗಿತ್ತು. ಅದನ್ನ ವಾಯ್ಸ್ ಔಟ್ ಮಾಡಿದಷ್ಟೇ. ಇವತ್ತಿನ ಸೋಷಿಯಲ್ ಮೀಡಿಯಾ ಬೆಳವಣಿಗೆ ಬಗ್ಗೆ ಒಂದು ಮಾತು ನಿಮ್ಮ ಕಡೆಯಿಂದ. ಯಾಕೆ ಅಂತಂದ್ರೆ ನಾನು ನೋಡಿದ ಮಟ್ಟಿಗೆ, ಬಟ್ ನಾನು ನೋಡಿರೋದು ನೀವು ಯಾವತ್ತೂ ನೆಗೆಟಿವಿಟಿಗೆ ಅದಕ್ಕೆ ಯಾವುದಕ್ಕೂ ಒತ್ತು ಕೊಟ್ಟಿಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ತುಂಬಾ ನೋಡಿದೀನಿ ನಾನು ನನ್ನ ಬಗ್ಗೆ ಮಾತಾಡುವಂಥದ್ದು ಒಂದು ಪದಗಳಲ್ಲಿ. ಬಟ್ ಹೆಂಗ್ ಡೀಲ್ ಮಾಡ್ತೀರಾ? ಹೌ ಡು ಯು ಡೀಲ್ ಎಟ್ ಆಲ್? ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಂತಾನೆ ಅನ್ಸಲ್ಲ. ಯಾಕಂತಂದ್ರೆ ನಮ್ಮ ಜೀವನ ನಮ್ಗೇನು, ನಾವೇನು ಅಂತ ನಮ್ಗೆ ಗೊತ್ತಿರುತ್ತೆ, ನಮ್ಮ ಸುತ್ತ ಇರೋ ನಮ್ಮನ್ನ ಪ್ರೀತಿಸೋರ್ಗೆ ನಾವೇನು ಅಂತ ಗೊತ್ತಿರುತ್ತೆ. ಈ ನಾವು ಆ್ಯಸ್ ಅ ಸೆಲೆಬ್ರಿಟಿ, ನಾವೊಂದು ಸೆಲೆಬ್ರಿಟಿ ಸ್ಟೇಟಸ್ಗೆ ಬಂದಾಗ ಜನಗಳಿಗೆ ಕಾಣಿಸ್ಕೊತಾ ಇರ್ತೀವಿ. ಸೋಷಿಯಲ್ ಮೀಡಿಯಾ ಹೆಚ್ಚು ಜನ ನಮ್ಮನ್ನು ನೋಡ್ತಿದ್ದಾಗ, ವಿಸಿಬಿಲಿಟಿ ಜಾಸ್ತಿ ಇದ್ದಾಗ
ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ನಾವು ಏನು ಈಕ್ವಲ್ ಆಗಿ ಸ್ವೀಕರಿಸ್ಬೇಕಷ್ಟೇ. ಪ್ರಾಬ್ಲಿ ಎಸ್, ಈ ಥರ ಮೈಂಡ್ ಸೆಟ್ ಇದ್ರೆ ಯಾವುದು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಬಟ್ ನನಗೆ ಒಂದೊಂದ್ಸತಿ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡಾಗ ಅದೊಂದು ಸ್ವಲ್ಪ ನನಗೆ ಬೇಜಾರಾಗುತ್ತೆ. ನನಗೆ ನೋಡಿ, ಈಗ ನನಗೆ ಆ ಒಂದು ಸ್ಟ್ರೆಂತ್ ಅಂದರೆ ನಮ್ಮ ಅಮ್ಮನೇ. ಇವಾಗ ಅವರು ಎಲ್ಲೋ ಯಾವುದೋ ಒಂದು ನೆಗೆಟಿವ್ ಆಗಿ ಏನೋ ಒಂದು ನೋಡ್ತಾರೆ, ಯಾರೋ ಒಬ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಹಾಕಿದ್ದಾರೆ ಅಂತ ನೋಡಿದ್ರಂತೆ ಅಂದ್ ಯಾರೋ ಕಲ್ಸಿರ್ತಾರೆ ನಮ್ಮಮ್ಮಂಗೆ, ಯಾರೋ ಸಿಸ್ಟರ್ ಯಾರೋ ಕಳ್ಸಿರ್ತಾರೆ, ಅವೆಲ್ಲ ಏನಿಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ನಮ್ಮ ಅಮ್ಮನೇ ಹೇಳಿ ಸೈಲೆಂಟ್ ಮಾಡ್ಬಿಡು. ಈಗ ಹೆಂಗಾಗಿದ್ದಾರೆ ನಮ್ಮಮ್ಮ ಅಂದ್ರೆ, ತಲೆ ಕೆಡ್ಸ್ಕೊಬೇಡ ಬಿಡು, ಎಷ್ಟಾರು ಟ್ರೋಲ್ ಮಾಡಿ ಎಷ್ಟಾರು ನೆಗೆಟಿವ್ ಮಾಡ್ಲಿ ಬಿಡು, ಬಿಟ್ಟಾಕು ನೀ ಬೆಳಿತಾ ಇರು ಅಂತ ಪುಷ್ ಕೊಡ್ತಾರೆ. ಸೊ ಆ ತರ ಸರ್ಕಲ್ ಇದ್ರೆ, ಫ್ಯಾಮಿಲಿ ಇದ್ರೆ ಇನ್ನಷ್ಟು ನಮ್ಗೆ ಅದಕ್ಕೆ ಪ್ರಾಬ್ಲಮ್, ನಾವು ಬೆಳೆಯೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ನಿಮ್ಗೆ ಯಾವಾಗ್ಲೂ ನಿಮ್ಮ ಗ್ರೋತ್ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಇದನ್ನ ಇವಾಗ ಮೆಲ್ಟ್ ಮಾಡಬೇಕು, ಗ್ಯಾಪಲ್ಲಿ ಮೆಲ್ಟ್ ಮಾಡೋಣ. 240 grams of dark chocolate and 80 grams of butter ಕಂಪ್ಲೀಟ್ ಆಗಿ ಮೆಲ್ಟ್ ಮಾಡ್ತಿದ್ವಿ. ಫಸ್ಟು 30 seconds ಹಾಕೊಂತೀನಿ. ಸಾಕ್ಬಿಡಿ, ಏನಾದನ್ನ ಸರ್ ಹಂಗೆ ಕಲಿಸ್ಬಾರ್ದು. ಇದು ವೀಕೆಂಡ್ ಕೋರ್ಸಸ್ಸು ಇದೆಯಂತೆ ಇಲ್ಲಿ. 4 weeks ಬಂದು ನೀವು ವೀಕೆಂಡಲ್ಲಿ ಕಲ್ತ್ಕೋಬೋದು. 10 to 2 o'clock, 10 to 1 o'clock ಇರುತ್ತಂತೆ. ಓ ವಾವ್, ಇಟ್ ಲುಕ್ಸ್ ಡೆಲಿಷಿಯಸ್ ಅಲ್ಲ, ಸಕ್ಕದಾಗಿದೆ. ನನಗೆ ಈಗಲೇ ಬಾಯಲ್ಲಿ ಇರ್ತದೆ. ಯಾರ ಕೈಲಿ ಹೆಚ್ಚು ರುಚಿಯಾಗಿದೆ ಅಂತ ಅಶ್ವಥ್ ಅವ್ರು ಹೇಳ್ತಾರೆ. ಎಸ್, ಬಟ್ ನಾವಿಬ್ರು ಒಂದೇ ಮೆಜರ್ಮೆಂಟಲ್ಲಿ ಎಲ್ಲ ಹಾಕಿ ಎಲ್ಲ ಮಾಡಿದ್ವಲ್ಲ, ಅದು ಹೆಂಗೆ ಟೇಸ್ಟ್ ಬೇರೆ? ನಾನೊಂದು 2 ಗ್ರಾಮ್ ಜಾಸ್ತಿ ಹಾಕಿ ಅದಕ್ಕೆ 2 ಗ್ರಾಮ್ ಜಾಸ್ತಿ ಹಾಕಿದ್ದೀನಿ, ಒಂದು 500 ಗ್ರಾಮ್ ಪ್ರೀತಿ ಹಾಕಿದ್ದೀನಿ. ಎಷ್ಟು ಕ್ರಿಂಜ್ ಆಗಿತ್ತಂದ್ರೆ ಯಪ್ಪ. ಸೊ ಕಾರ್ತಿಕ್, ನೀವು ಆ್ಯಕ್ಟರ್ ಆಗಿರಲಿಲ್ಲ ಅಥವಾ ಮಾಡೆಲ್ ಆಗಿರಲಿಲ್ಲ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅಷ್ಟು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅಂದಿದ್ರೆ ನೀವು ಏನಾಗ್ತಿದ್ರಿ? ನನಗೆ ಒಂದು ಆಸೆ ತುಂಬ ಇದ್ದಿದ್ದು ಕ್ರಿಕೆಟರ್ ಆಗಬೇಕು ಅಂತ. ನಿಜವಾಗ್ಲೂ ಆವಾಗ ಚಿಕ್ಕ ವಯಸ್ಸಲ್ಲಿ ಒಂದು ಕೋಚಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ. ಸೊ ಮ್ಯಾಚಸ್ ಎಲ್ಲ ಆಡಿದ್ದೀರಾ? ಮ್ಯಾಚಸ್ ಎಲ್ಲ ಆಡಿಲ್ಲ, ಒಂದು 3 ವಾರ ಹೋಗಿದ್ದೆ. ಆಮೇಲೆ ನಮ್ಮಪ್ಪ ಕಿಟ್ ಕೊಡ್ಸೋಕ್ಕಾಗಲಿಲ್ಲ. ಕಿಟ್ ಕೊಡ್ಸಲಿಲ್ಲ ಅಂತ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಹೋಗ್ಲಿಲ್ಲ. ಸೊ ಕ್ರಿಕೆಟರ್ ಆಗ್ತಿದ್ರಿ? ಕಾರ್ಪೊರೇಟ್ ಜಾಬ್ ಸಿಕ್ಕಿತ್ತು, ಬಟ್ ನಾನು ಹೋಗಲಿಲ್ಲ. ನನಗೆ 9 to 5 ಜಾಬ್ ಆಗಲ್ಲ. 9 to 5 ಜಾಬ್ ಅದು ಆಗಲ್ಲ ಅನ್ನೋ ಥರ ಅಲ್ಲ, ಗೊತ್ತಿಲ್ಲ ನನಗೆ. ಇದು ನನ್ನ ಬೇರೆ ಏನೋ ಇದೆ ಅನ್ನೋ ಥರ ನನ್ನ ಮನಸ್ಸಿಗೆ ಅನ್ನಿಸ್ತಾ. ಹೋಗೋ ದಿನ ವರ್ಕ್ ಅಂದರೆ ಎಲ್ಲ ಅಪಾಯಿಂಟ್ ಎಲ್ಲ ಆಗಿ ಲೆಟ್ರ್ ಎಲ್ಲ ಬಂದಿತ್ತು. ಹೋಗೋ ದಿನ ನಮ್ಮ ಅಪ್ಪನಿಗೆ ಹೇಳಿದೆ, ರೆಡಿ ಆಗ್ಬಿಟ್ಟು ಇನ್ನು ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿಯಾಗಿ ಕೂತ್ಕೊಂಡೆ. ಅಪ್ಪ ಯಾಕೋ ಒಂಥರ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಅಂತ ಅಪ್ಪಂಗೆ ಹೇಳಿದೆ. ಮಗನೇ, ನಿನ್ನ ಮನ್ಸಿಗೆ ಏನು ತೋಚುತ್ತೆ ಅದನ್ನು ಮಾಡು, ಕಳ್ತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ಅಷ್ಟು ಮಾಡಬೇಡ ಅಂತ ಹೇಳಿದರು. ನಮ್ಮ ಮನೇಲಾಗಿದ್ರೆ 1-2 ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ಅದು ಅಲ್ಲಿಂದ ಆಡಿಷನ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಓ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಮನೇಲಿ ಬೇಸಿಕಲಿ ಎಲ್ಲರೂ ಚಿಲ್ಲಾಗೇ ಇರೋದ. ನಿಮಗೆ ಯಾಕೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗಲ್ಲ? ಒಂದೊಂದ್ಸತಿ ಅನ್ಸುತ್ತೆ, ನೀವೆಲ್ಲ ಅಡುಗೆ ಮಾಡೋದು ನೋಡಿದಾಗ ನಾನು ಅಡುಗೆ ಕಲಿಬೇಕು ಅಂದರೆ ನಾನು ಟೇಸ್ಟಿ ಅಡುಗೆ ಮಾಡ್ಕೊಡ್ಬೇಕು ಅಪ್ಪ ಅಮ್ಮಂಗೆ ಅಂತ. ಬಟ್ ಎಲ್ಲ ತರಿಸ್ತೀನಿ, ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸ್ಬಿಟ್ಟು ಫುಡ್ ಆರ್ಡರ್ ಮಾಡ್ತೀನಿ. ಸೊ ಈಗ ನಾವು 400 grams ಆಫ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದೀವಿ ನಮ್ಮ ಈ ಮೆಲ್ಟೆಡ್ ಮಿಕ್ಸ್ಚರ್ಗೆ. ಯಾಕೆ ಹಾಕ್ತೀವಿ ಅಂತ ಗೊತ್ತು ತಾನೆ? ಇವಾಗ ಅವ್ರು ಹೇಳ್ಕೊಟ್ರು ನನಗೆ. ಹೇಳಿ. ಸೊ ಕಂಡೆನ್ಸ್ ಮಿಲ್ಕ್ ಯಾಕೆ ಹಾಕ್ತೀವಿ ಅಂದರೆ, ಎಗ್ಲೆಸ್ ಕೇಕ್ಸ್ ಮಾಡುವಾಗ ರಿಚ್ನೆಸ್ ಬರೋದು ಕಂಡೆನ್ಸ್ ಮಿಲ್ಕ್ ಇಂದಾನೆ. ಸೊ ಶುಗರ್ಲೆಸ್ ಏನಂತಾರೆ, ಶುಗರ್ ಹಾಕ್ತಲ್ಲ ನಾವು. ಸೊ ಇದಕ್ಕೆ ನಾವು ಸ್ವೀಟೆಂಡ್ ಕಂಡೆನ್ಸ್ಡ್ ಮಿಲ್ಕ್ ಇದು. ಸೊ ಇದನ್ನ ಯಾಕೆ ಹಾಕ್ತೀವಿ ಅಂದರೆ, ಎಗ್ ಹಾಕ್ತಿಲ್ವಲ್ಲ, ಎಗ್ಲೆಸ್ ಮಾಡ್ತಾ ಇರೋದ್ರಿಂದ ಕ್ರಿಂಕಲ್ ಟಾಪ್ ಬರುತ್ತಲ್ಲ ಬ್ರೌನಿಗೆ, ಸೊ ಅದು ಬರೋದು ಈ ಒಂದು ಕಂಡೆನ್ಸ್ಡ್ ಮಿಲ್ಕಿಂದ. ಆ್ಯಂಡ್ ಲೆಟ್ಸ್ ಆ್ಯಡ್ 400 grams ಫುಲ್ ಕ್ಯಾನ್. ದೇವ್ರೇ, ಇವ್ರ ಬ್ರೌನಿ ಸುಟ್ಟೋಗ್ಲಿ, ಇವ್ರ ಬ್ರೌನಿನೂ ಚೆನ್ನಾಗಿ ಬರಲಿ. ಓ ಹಿಂಗೆ
ವಿನ್ ಆಗಿದ್ದು ಗೊತ್ತಾಯ್ತಾ. ಪರ್ಸ್ನಲ್ ಕ್ವೆಶನ್ ಕೇಳಬೇಕು ಅಂತ ಅನ್ಕೊಂಡೆ. ಐ ಡೋಂಟ್ ನೋ ಅವ್ರು ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಅಂತ. ಫ್ಯೂಚರಲ್ಲಿ ಏನು ಅಂದರೆ ಯಾವಾಗ ಮದುವೆ ಏನು ಎತ್ತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಹಾಗಾಗಿ ನಾನಿಲ್ಲಿ ಹಾಕೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರು ಬಾಯಿಗೆ ಹಾಕೊಂತವ್ರೆ. ಅದೇ ಹೇಳ್ತಾ ಇದ್ರಿ ಮದ್ವೆ ಯಾವಾಗ ಏನು ಎತ್ತ. ಇಲ್ಲ, ನಮ್ಮಮ್ಮನೂ ಅದನ್ನೇ ಕೇಳ್ತಾ ಇದ್ರು. ಮೊನ್ನೆ ಮೈಸೂರಿಗೆ ಹೋದಾಗ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಅದನ್ನೇ ಕೇಳಿ ಯಾವಾಗಪ್ಪ ಮದ್ವೆ ಯಾವಾಗ ಅಂತ ಕೇಳ್ತಾ ಇದ್ರು. ನಾನು ಸದ್ಯಕ್ಕಿಲ್ಲ ಅಂತ ಹೇಳ್ತಿದ್ದೆ. ಮದ್ವೆ ಸದ್ಯಕ್ಕಿಲ್ಲ. ಟೇಬಲ್ ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಆಫ್ ವಾಟರ್ ಹಾಕೋಬೇಕು. ಅದಾದ್ಮೇಲೆ ಕಾಫಿ ಪೌಡರ್. ಕನ್ನಡ ಮತ್ತೆ ಇಂಗ್ಲಿಷ್ ಎಷ್ಟು ಸಖತ್ತಾಗಿ ಮಿಕ್ಸ್ ಮಾಡ್ತಾರಲ್ಲ ಜೀವನದಲ್ಲಿ. ಅದಕ್ಕೆ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಹೀಟ್ ಮಾಡಿಕೊಂಡು ಈ ಮಿಕ್ಸ್ಚರ್ಗೆ ಹಾಕೋಬೇಕಂತೆ. ಸ್ವಲ್ಪ ಕ್ವಿಕ್ ಆಗಿರ್ಬೇಕಂತೆ. ನಾವು ಮಾತಾಡ್ಕೊಂಡು ಲೇಟ್ ಮಾಡ್ಕೋತಾ ಇದೀವಿ. ಕ್ವಿಕ್ ಆಗಿ ಅವ್ರು ಹೇಳೋದಕ್ಕಿಂತ ಒಂಚೂರು ಎಕ್ಸ್ಟ್ರಾ ನಾನು ಹಾಕ್ತೀನಿ. ನೀವು ಹಾಕೊಳ್ಳಿ, ನೀವು ಲಾಸ್ಟಲ್ಲಿ ಬರೋದಲ್ವಾ ಟೇಸ್ಟಿಂಗು. ಕಾಫಿ ಪೌಡರು 2 ಟೀ ಸ್ಪೂನ್ ಕಾಫಿ ಪೌಡರ್. another teaspoon. ಐ ಡೋಂಟ್ ಲೈಕ್ ಕಾಫಿ ಫ್ಲೇವರ್. ಸ್ವಲ್ಪ ಹಾಕೋತೀನಿ ನಾನು ಜಾಸ್ತಿ ಹಾಕ್ತೀನಿ. ಸೊ ಇದನ್ನ ನಾನು ಸ್ವಲ್ಪ ಕಾಫಿ ಜಾಸ್ತಿನೇ ಹಾಕಿದ್ದೀನಿ ಬಿಕಾಸ್ ಐ ಲೈಕ್ ಕಾಫಿ ಫ್ಲೇವರ್. 15 ಸೆಕೆಂಡ್ಸ್ ಹೀಟ್ ಮಾಡಿ ಬ್ಯಾಟರ್ ಒಳಗೆ ಹಾಕ್ತಾರೆ. ತಂದು 15 ಸೆಕೆಂಡ್ಸ್ ಆಯಿತು. ನಂದು ಸ್ಟ್ರಾಂಗ್ ಕಾಫಿ ಪೌಡರ್ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಫಿ ಫ್ಲೇವರ್ ಬರುತ್ತದು, ಪರವಾಗಿಲ್ಲ. ಸೊ ಈಗ ಈ ಮಿಕ್ಸ್ಚರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊತಾ ಇದ್ದೀರಾ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತಾ ಇದ್ದೀವಿ. ನಿಮಗೆ ಆಪ್ಷನಲ್ ಇದು, ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಆವಾಗ ನೀವು ಒತ್ತಿ ಹೇಳ್ಬೇಡಿ ನಿಮ್ಮದು ಅದು ಗೂಯಿ ಬ್ರೌನಿ ಬರಲಿ ಅಂತ. ನಾನು ಹಾಕ್ತೀನಿ. ನಾನು ಬೇಡ, ನೀವೇ ಹಾಕ್ತೀರಾ. ಯಾಕೆ? ಸೊ ಹಾಗೆ ನಂಗೆ ಮಧ್ಯದಲ್ಲಿ ಸಿಗ್ತಾ ಇರಬೇಕು ಅದು. ನಾನು ಡೆಸರ್ಟ್ ಪರ್ಸನ್ ಅಪ್ಪ. ನನಗೆ ಪ್ರತಿ ಮೀಲ್ ಆದಮೇಲೂ ಐ ಕ್ರೇವ್ ಡೆಸರ್ಟ್. ಈಗ ಸ್ವಲ್ಪ 1 ವಾರದಿಂದ ಕಡಿಮೆ ಮಾಡಿದ್ದೀನಿ ಬಿಕಾಸ್ ನಮ್ಮ 1 ವಾರದಿಂದ ಕಡಿಮೆ ಮಾಡಿದ್ದಾರೆ ಇವತ್ತು ತಿನ್ನಕ್ಕೆ. ನಮ್ಮ ಟ್ರೈನರ್ ಈ ವಿಡಿಯೋ ನೋಡಿದ್ರೆ ಪವಿ ಅಷ್ಟೇ. ಸೊ ಇದನ್ನು ನಾವು ಟ್ರೇಗೆ ಇದೆಲ್ಲ ಆಲ್ರೆಡಿ ಬೇಕಿಂಗ್ ಪೇಪರ್ ಎಲ್ಲ ಹಾಕಿದ್ದಾರೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಫೈನಲ್ ಸ್ಟೆಪ್ ಅಲ್ಲ, ಲಾಸ್ಟ್ ಬಟ್ 1 ಸ್ಟೆಪ್. ನನ್ನ ಮದುವೆ ಬಗ್ಗೆ ಕೇಳ್ತಿದ್ರಿ. ನಿಮ್ದು ಯಾವಾಗ ಮದುವೆ? ಆಂಟಿ ಯಾವಾಗಲೂ ಮದುವೆ ಅಂತಿರ್ತಾರೆ. ನಂದು ಪ್ರಾಬಬ್ಲಿ ಐ ಡೋಂಟ್ ನೋ, ಹುಡುಗ ಸಿಕ್ಕಿದಾಗ. ಆ್ಯಂಡ್ ನೆಕ್ಸ್ಟ್ ಇಯರ್ವರೆಗೂ ಟೈಮ್ ಕೇಳಿದ್ದೀನಿ ಮನೇಲಿ. ನೋಡೋಣ ಹುಡುಗ ಹೆಂಗಿರಬೇಕು, ಮಟ್ಟಿಗೆ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕಂದ್ರೆ ಸೆನ್ಸಿಟಿವ್ ಮ್ಯಾನ್ ಆಗಿರಬೇಕು, ಅಂದರೆ ಇನ್ಸೆನ್ಸಿಟಿವ್ ಆಗಿರಬಾರ್ದು. ಮತ್ತು ದಯವಿಟ್ಟು ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಶುಡ್ ಬಿ ವೆರಿ ನೈಸ್. ಪೀಚೆಗಳು ಮಾಡಬಾರ್ದು ನಿಮ್ಮ ಥರ. ಜೋಕ್ಸ್ಗಳೆಲ್ಲ ಅರ್ಥಪೂರ್ಣವಾಗಿರಬೇಕು. ಆ್ಯಂಡ್ ಮಾತಾಡಿದ್ರು ಕೂಡ ದೇರ್ ಆರ್ ಸೋ ಮೆನಿ ಗೈಸ್ ವಾಚಿಂಗ್ ದಿಸ್. ಅವರು ಕೂಡ ಹಾಗೆ ಇರ್ತಾರೆ, ಜೋಕರ್ ಅಲ್ಲ. ಏನೋ ಹೇಳಕ್ ಬಂದೆ, ಹೋಯ್ತು ಅಷ್ಟೇ. ಅರ್ಥಪೂರ್ಣವಾಗಿ ಮಾತಾಡಬೇಕು. ಮತ್ತೆ ಎಲ್ರಿಗೂ ಚಿಕ್ಕವರಾಗ್ಲಿ ದೊಡ್ಡವರಾಗಲಿ ಎಲ್ರಿಗೂ ಗೌರವ ಕೊಟ್ಟು ಮಾತಾಡಿಸ್ಬೇಕು ಅಷ್ಟೇ. ಈಗ ನಾವು ಅವನ್ನ ಪ್ರೀ ಹೀಟ್ ಮಾಡ್ಕೋಬೇಕಂತ. ಲೆಟ್ಸ್ ಗೋ. ಸೊ ನಾವಿವಾಗ 10 ಮಿನಿಟ್ಸ್ಗೆ ಅವನ್ನ ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ 25 ಮಿನಿಟ್ಸ್ಗೆ ಬೇಕ್ ಮಾಡಬೇಕು. ಸೊ ನನ್ನ ಅವನ್ ಇದು, ನಿಮ್ಮ ಅವನ್ ಅದು ಗೊತ್ತಿರಲಿಲ್ಲ. ಪ್ರೀ ಹೀಟ್ ಮಾಡ್ಕೊಳ್ಳೋಣ ಇವಾಗ. ಪ್ರೀ ಹೀಟ್ ನಾನು ರೆಡಿ ಇದೆ. 10 ಮಿನಿಟ್ಸ್. ಸೊ ಪ್ರೀ ಹೀಟ್ ಆಗಿದೆ. ನಾವೀಗ ಅವನ್ ಒಳಗಡೆ ನಮ್ಮ ಬ್ಯಾಟರ್ನ 2 ಮಿನಿಟ್ಸ್ ಈಗ ವೆಯ್ಟ್ ಮಾಡ್ಬೇಕು ನಾವು. ಅದರ ಎಲ್ಲದಕ್ಕೂ ಮುಂಚೆ ನಮ್ಮ ಪ್ರೀತಿ ಅಶ್ವಥ ಅವರು ನಮಗೋಸ್ಕರ ಚೀಸ್ ಕೇಕ್ ರೆಡಿ ಮಾಡಿದ್ದಾರೆ. ಭಾರಿ ಡಯಟ್ ಅಂದ್ಕೊಂಡು ಅವತ್ತು ಹಂಗೆಲ್ಲ ಆಡಿದ್ರಿ ಬೇಕ್ ಮಾಡೋಣ ಅಂದರೆ ಏನು ಡಯಟ್ ಅಂತ. ಈಗ ಚೀಸ್ ಕೇಕ್ ಅಂದಿದ ತಕ್ಷಣ ಹೋಗ್ತಾ ಇದ್ದಾರೆ ಟೇಸ್ಟ್ ಮಾಡೋಕ್ಕೆ. ಅಲ್ಲಿ ಹೋಗಿ ಟೇಸ್ಟ್ ಮಾಡೋಣ. ಮೈ ಗಾಡ್, ಸಕ್ಕತ್ತಾಗಿದೆ ಯೋಗರ್ಟ್. Yeah, I remember. This is so good.
ಲವ್ ಇಟ್. ನಾನು ಅಂದ್ಕೊಂಡೇ ಇರಲ್ಲ ನನಗೆ ಬೇಕ್ ಯೋಗರ್ಟ್ ಇಷ್ಟ ಆಗುತ್ತೆ ಅಂತ. ಸಕ್ಸಸ್ಫುಲಿ ನಂದಾಗಿದೆ. ನಂದು ಇನ್ನೊಂದು 4 seconds. ಓಪನ್ ಮಾಡಿ. ಲುಕ್ಸ್ ಅಮೇಜಿಂಗ್. ಫಸ್ಟ್ ಟೈಮ್ ಜೀವನದಲ್ಲಿ ಬ್ರೌನಿ ಬೇಕ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ. ಕೂಲ್ ಡೌನ್ ಆಗಿದೆ ಬ್ರೌನಿ. ಸೊ ಈಗ ನಾವು ಕಟ್ ಮಾಡಿ ಪ್ಲೇಟ್ ಮಾಡಬೇಕಷ್ಟೇ. ಆ್ಯಂಡ್ ನಮ್ಮ ಶೆಫ್ಗೆ ಟೇಸ್ಟ್ ಮಾಡೋಕ್ಕೆ ನಮ್ಮ ಶೆಫ್ಗೆ ಟೇಸ್ಟ್ ಮಾಡೋಕ್ಕೆ ಕೊಡಬೇಕು. ಸೊ ಈಗ ಪ್ಯಾನಿಂದ ತೆಗೆಯೋಣ. ವಿಚ್ ಇಸ್ ಪರ್ಫೆಕ್ಟ್ಲಿ ಇನ್ ಶೇಪ್. ಇದು ಅವ್ರದ್ದು. ಇದು ಯಾವ ಶೇಪ್ ಇದು? ಇದು ಟ್ರಯಾಂಗಲ್. ಸೊ ನಮ್ಮ ಶೆಫ್ನ ಕರೆಯೋಣ ಇವಾಗ ಟೇಸ್ಟ್ ಮಾಡಿ. So finally done with the brownies. Look wise both are looking great. Like shape wise this is the perfect brownie, square shape. No one will cut in triangle shape. Okay. So this is perfect. We'll taste it and we'll let you know. Nice. Nice. Here's the nice. Let's taste the ಈ ಕಡೆಯಿಂದ ಹೋಗಲ್ಲ, ಈ ಕಡೆ ಎಕ್ಸಿಟೇ ಇಲ್ಲ. Triangle brownie I'm going to taste. ಅದು ನಿಮಗೆ ಡಿಫರೆನ್ಸ್ ಗೊತ್ತಾಗ್ಲಿ ಅಂತ ನಾನು ಹಂಗೆ ಮಾಡಿದ್ದು. ನೈಸ್ ಅಂತ ಹೇಳಿ. Nice. This is too soft and different. so this Soft is the better rice, one. yes. And also I'm getting little coffee flavor in this, more in this. This is good. This is good. It's okay. ಹಲೋ ಎಲ್ಲ ಅಭಿಮಾನಿಗಳು, ನಾವು ನಮ್ಮ ಗೆಸ್ಟ್ ನ ವಿನ್ ಮಾಡಿಸಬೇಕು ಅಂತ. But both the brownies are nice only, but in this I'm getting more little coffee flavor. I like personally coffee. So but ನನ್ನ ಪ್ರಾಬ್ಲಮ್ ಅಲ್ಲ. ನಿನ್ನೆ ಪ್ರಾಬ್ಲಮ್. ಬ್ರೌನಿ ಯಾವಾಗಲೂ ಆಕ್ಚುಲಿ ಕಾಫಿ ಇರಬೇಕು. ಇಲ್ಲ ನಂದೆ ನೀವು ಹಾಕ್ಲೇಬಾರ್ದಿತ್ತು ಹಂಗಿದ್ರೆ. But both are good. Yes, taste it. ಹಾಕ್ಲೇಬಾರ್ದಾಗಿತ್ತು ಹಂಗಿದ್ರೆ. ಸಕ್ಸಸ್ಫುಲಿ ಇಬ್ರು ಕೂಡ ಬ್ರೌನಿ ಬೇಕ್ ಮಾಡಿದ್ವಿ. ಥ್ಯಾಂಕ್ಸ್ ಟು ಲೇ ಬೇಕರ್ಸ್. ನನಗೆ ಹೇಳ್ತಿದ್ರು ಅನ್ಕೊಂಡು. ಥ್ಯಾಂಕ್ಸ್ ಟು ಲೇ ಬೇಕರ್ಸ್ ಆ್ಯಂಡ್ ನರ್ಮದಾ, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಅವರು ಕೂಡ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅವ್ರ ಮಮ್ಮಿಗೆ. ಆ್ಯಂಡ್ ಐ ಹ್ಯಾಡ್ ಅ ಬ್ಲಾಸ್ಟ್. ನನಗಂತೂ ತುಂಬ ಸ್ಟ್ರೆಸ್ ರಿಲೀಫ್ ಆಯಿತು ಆ್ಯಂಡ್ ಐ ಲವ್ಡ್ ಬೇಕಿಂಗ್ ಆ್ಯಂಡ್ ಐ ಲವ್ಡ್ ದಿ ಎಕ್ಸ್ಪೀರಿಯನ್ಸ್. ಸೊ ನಿಮ್ಗೆ ಹೇಗಿತ್ತು? ಹೌ ವಾಸ್ ದ ಡೇ ಟು ಡೇ ವಿತ್ ಮೀ ಆ್ಯಂಡ್ ಮೈ ಟೀಮ್? ನಂಗೆ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬೇಕ್ ಮಾಡಿದ್ದು ಆ್ಯಂಡ್ ಇಷ್ಟು ದಿನ ಹೊರಗಡೆ ತಿಂತಾ ಇದ್ದಿದ್ದು ಡೆಸರ್ಟ್ಸ್ ಆಗಿರು, ಏನೇ ಈ ಥರ ಬ್ರೌನೀಸ್ ಆಗಿರು. ಫಸ್ಟ್ ಟೈಮ್ ಕುಕ್ ಮಾಡಿದ್ದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನೇ ಮಾಡಿರೋದು, ನಾನು ಟೇಸ್ಟ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಬೇರೆ ಹೇಳ್ಬಿಟ್ರೆ ಶೆಫು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನನಗೋಸ್ಕರ, ನಮ್ಮ ಆಡಿಯನ್ಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಅಪಿಯರೆನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಒಳ್ಳೆಯದಾಗಲಿ ನಿಮ್ಮ ಫ್ಯೂಚರ್ ಎಲ್ಲ ಪ್ರಾಜೆಕ್ಟ್ಸ್ಗೆ ಆ್ಯಂಡ್ ಬಿಸ್ನೆಸ್ಗೆ ಆ್ಯಂಡ್ ಪರ್ಸ್ನಲ್ ಲೈಫ್ಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸ್ಟೇ ದಿಸ್ ವೇ ಆಲ್ವೇಸ್. ಸೊ ನಿಮ್ಮ ಫ್ಯಾನ್ಸ್ಗೋಸ್ಕರ ಬಂದಿದ್ದು ತುಂಬ ಖುಷಿ ಆಯಿತು. ಇದೇ ರೀತಿ ಡಿಫ್ರೆಂಟಾಗಿ ಮಾಡ್ತಾರಣ್ಣ, ಏನಾದರೂ ಮಾಡ್ತಾ ಇರಿ, ಆವಾಗ ನನ್ನನ್ನು ಕರೀರಿ. ಓ ಸೂಪರ್, ನೈಸ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಇಷ್ಟು ಖುಷಿಯಾಗಿರಿ. ಮುಗಿತಾ? ಇನ್ನೇನು. ಸೊ ಥ್ಯಾಂಕ್ ಯು, ಹ್ಯಾಪಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಜಾ ಮಾಡ್ತಾ ಇರಿ. ನಾನಂತೂ ಮಜಾ ಮಾಡಿದೆ ಆ್ಯಂಡ್ ಅವರು ಮಜಾ ಮಾಡಿದ್ದಾರೆ. ಇಟ್ ವಾಸ್ ಫನ್ ಆ್ಯಂಡ್ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ಐ ಲವ್ ಯು ಆಲ್. ಬಾಯ್.